ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಲೈವಲ್ಲಿ ಹಾಡು ಹೇಳಿದರೆ ಅಥವಾ ಮ್ಯೂಸಿಕ್ಕಲ್ಲಿ ಕೆಲವು ಕಾಪಿರೈಟ್ ಅಂತ ಬರುತ್ತೆ, ಅದನ್ನು ಮ್ಯೂಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕ್ರೋಮ್ಗೆ ಹೋಗ್ತೀವಿ, ವೆಬ್ಸೈಟ್ ವರ್ಷನ್ನು ಅಂದರೆ ಡೆಸ್ಕ್ಟಾಪ್ ವರ್ಷನ್ಗೆ ಹೋಗ್ಬಿಟ್ಟು ಚಾನಲ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಅದು ಸ್ಟುಡಿಯೋಗೆ ಹೋಗುತ್ತೆ. ಸ್ಟುಡಿಯೋಗೆ ಹೋಗಿ ಮತ್ತೆ ಅದು ಓಪನ್ ಆಗುತ್ತೆ. ಈ ಥರ ನೋಡಿ ತೋರಿಸ್ತೀನಿ. ಈಗ ನೋಡಿ ಚಾನಲ್ ಕಸ್ಟಮೈಸೇಷನ್ ಅಂತ ಬಂದಿದೆ. ಈಗ ನಾವು ಇಲ್ಲಿ ಮೂರನೇ ಆಪ್ಷನ್ನು ಕಂಟೆಂಟ್ ಅಂತ ಇರುತ್ತೆ, ವಿಡಿಯೋದು. ನಾವು ಏನು ಮಾಡಿದ್ದೀವಿ ವಿಡಿಯೋ ಅದ್ರದ್ದು ಬರುತ್ತೆ ನೋಡಿ. ಈಗ ವಿಡಿಯೋಸ್ ತೋರಿಸ್ತಾ ಇದೆ. ಮೊದಲನೇದು ವಿಡಿಯೋಸು, ಶಾರ್ಟ್ಸು, ಲೈವ್. ಈಗ ನಾನು ಮೊನ್ನೆ ಲೈವ್ ಮಾಡಿದ್ದೆ, ಅದರಲ್ಲಿ ಕಾಪಿರೈಟ್ ಕ್ಲೈಮ್ ಬಂದಿದೆ ಹಾಡುಗಳದ್ದು. ಈಗ ಅದನ್ನು ಹೇಗೆ ಮಾಡೋದು ಇದು ನೋಡೋಣ ಬನ್ನಿ. ಮ್ಯೂಟ್ ಮಾಡೋದು ಹೇಗೆ ಅಂತ ನೋಡಿ. ಈಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡಾಲರು ರೆಡ್ ಮಾರ್ಕ್ ಬಂದಿದೆ, ಅಂದರೆ ಕಾಪಿರೈಟ್ ಬಂದಿದೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಕಾಪಿರೈಟ್ ಏನಕ್ಕೆ ಬಂದಿದೆ ಅಂತ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ಬರುತ್ತೆ ನೋಡಿ, ರಿಸ್ಟ್ರಿಕ್ಷನ್ ಅಂತ ಇರುತ್ತೆ, ಕಾಪಿರೈಟ್ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಿ ಡೀಟೇಲ್ಸ್ ಅಂತ ಗೊತ್ತಾಗುತ್ತೆ ನೋಡಬೇಕಾಗ. ಸಿ ಡೀಟೇಲ್ಸ್ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ನಮಗೆ, ವಿಡಿಯೋ ಕೆನಾಟ್ ಬಿ ಮಾನಿಟೈಸ್ಡ್, ದಿಸ್ ಕಂಟೆಂಟ್ ಐ ಡಿ ಕ್ಲೈಮ್ ಆರ್ ಯುವರ್ ವಿಡಿಯೋ ಡಸ್ ನಾಟ್ ಎಫೆಕ್ಟ್ ಯುವರ್ ಚಾನಲ್, ದಿಸ್ ಇಸ್ ನಾಟ್ ಎ ಕಾಪಿರೈಟ್ ಸ್ಟ್ರೈಕ್. ಅಂದರೆ ಸ್ಟ್ರೈಕ್ ಅಲ್ಲ, ಬೇರೆಯವ್ರ ವಿಡಿಯೋ ಅಲ್ಲ, ಬರೀ ವಿಡಿಯೋ ಇದು ಹಾಡುಗಳಿಗೆ ಮಾತ್ರ ಕಾಪಿರೈಟ್ ಬಂದಿದೆ ಅಂತ. ಈಗ ನೋಡಿ ಯಾವ ಹಾಡುಗಳಿಗೆ ಕಾಪಿರೈಟ್ ಬಂದಿದೆ ಅಂತ ಪೂರ್ತಿ ಡೀಟೇಲ್ ಬರುತ್ತೆ. ಈ ಥರ ಬರುತ್ತೆ ನೋಡಿದ್ರಾ, ಇದು ಇಷ್ಟು ಹಾಡುಗಳಿಗೆ ಕಾಪಿರೈಟ್ ಬಂದಾವೆ. ಈಗ ನಾವು ಮ್ಯೂಟ್ ಮಾಡೋದು ಹೇಗೆ ಅಂದರೆ, ಸೆಲೆಕ್ಟ್ ಆ್ಯಕ್ಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮ್ಯೂಟ್ ಸಾಂಗ್ ಅಂತ ಬರುತ್ತೆ, ಮ್ಯೂಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಆಪ್ಷನ್ ನೋಡಿ, ಈ ಥರ ಏನಕ್ಕೆ ಬಂದಿದೆ ಅಂತ. ಮ್ಯೂಟ್ ಸಾಂಗ್ ಓನ್ಲಿ ಅಂತ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಕೊಡಬೇಕು, ಮ್ಯೂಟ್ ಅಂತ ಆಪ್ಷನ್ ಕೊಡಬೇಕು. ಈಗ ವರ್ಕ್ ಆಗುತ್ತೆ ನೋಡಿ. ಇದು ಮಾನಿಟೈಸೇಷನ್ ಆಗಿರಲ್ಲ, ಅದು ಕಾಪಿರೈಟ್ ಕ್ಲೈಮ್ ಬಂದರೆ ನೋಡಿ. ಈಗ ಪ್ರೋಗ್ರೆಸ್ ಇದೆ, ವಿಡಿಯೋ ಎಡಿಟಿಂಗ್ ಈಸ್ ಇನ್ ಪ್ರೋಗ್ರೆಸ್. ಈಗ ಕಾಪಿರೈಟ್ ಅದು ಮ್ಯೂಟ್ ಆಗುತ್ತೆ. ಈ ಥರ ನೋಡಿ ಎಲ್ಲ ಹಾಡುಗಳು ಇದೆ. ಸುಮಾರು ಎಷ್ಟು ಹಾಡುಗಳು ಇದಾವೆ ಅಂದರೆ 1 2 3 4 5 6 7 ಒಟ್ಟು 8 ಹಾಡುಗಳು ಬಂದವೆ, ಎಲ್ಲ ಕಾಪಿರೈಟ್ ಹಾಡುಗಳು. ಒಂದು ಈಗ ಮ್ಯೂಟ್ ಕೊಟ್ಟಿದ್ದೀನಿ, ಅದು ಒಂದರ ಆದಮೇಲೆ ಮತ್ತೆ ಇನ್ನೊಂದು ಕೊಡ್ತಾ ಹೋಗಬೇಕು. ಒಂದೇ ಸರಿ ಎಲ್ಲ ಆಗಲ್ಲ, ಒಂದೊಂದು ಆದಮೇಲೆ ಒಂದೊಂದು ಆಗುತ್ತೆ. ಇಷ್ಟೇ. ಇಲ್ಲಿ ಈ ಮಾಹಿತಿನ ಕೇಳಿದ್ರು ಒಬ್ಬರು, ಅದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮಾಹಿತಿ ಎಲ್ಲರಿಗೂ ತಿಳಿದಿರಬೇಕು. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.